ನಾವು ಎಣ್ಣೆಗೆ ಕೊಡಲಿಕ್ಕೆ ಅಂತ ಹೀಗೆ ಕಟ್ ಮಾಡಿ ಇಟ್ಟಿದ್ದೇವೆ. ನೋಡಿ, ಇದು ಕಟ್ ಮಾಡುವಾಗ ಹಸಿ ಬಂದದ್ದು, ಹಾಗೆ ಅದರಲ್ಲೇ ಬಿಟ್ಟಿದೆ. ಅದು ಇನ್ನು ಒಣಗಿದ ಮೇಲೆ ಅದನ್ನು ತೆಗಿಬೇಕಷ್ಟೇ. ಇದು ಹಸಿ. ಇದನ್ನು ಸ್ವಲ್ಪ ಬಿಸಿಲು ಸ್ವಲ್ಪ 4-5 ದಿನ ಜಾಸ್ತಿ ಮಾಡಬೇಕಾಗ್ತದೆ, ಹಾಗೆ ನಾವು ಅದನ್ನು ಬೇರೆ ಇಟ್ಟಿದ್ದೇವೆ. ಇದು ನೋಡಿ, ಸ್ವಲ್ಪ ಹಾಳಾದದ್ದು, ಸ್ವಲ್ಪ ಕಪ್ಪಾಗಿದೆ ನೋಡಿ. ಇಂಥದ್ರಲ್ಲಿ ಎಣ್ಣೆ ತಗೊಳ್ಳೋದಿಲ್ಲ ನಾವು, ಒಳ್ಳೆಯದ್ರಲ್ಲಿ ಮಾತ್ರ ತಗೊಳ್ಳೋದು. ಇದನ್ನು ಅವರು ತಗೊಳ್ತಾರೆ, ಯಾವುದಕ್ಕಾದರೂ ಅವರಿಗೆ ಉಪಯೋಗ ಬರ್ತದೆ ಅಂತ ತಗೊಳ್ತಾರೆ ಅವರು, ಅಂಗಡಿಯವರು. ನೋಡಿ, ಇದು ಹಸಿಯನ್ನು ಹಾಗೆ ಮಾಡಿದರೆ ಬೇಗ ತೆಗಿಲಿಕ್ಕೆ ಬರೋದಿಲ್ಲ ಅಂತ ಹೀಗೆ ಕಟ್ ಮಾಡಿ ಇಟ್ಟಿದ್ದೇವೆ. ಹೀಗೆ ಇದ್ದರೆ ತುಂಬ ದಿನ ಬೇಕಾಗ್ತದೆ ಅದನ್ನು ತೆಗಿಲಿಕ್ಕೆ. ಹಾಗೆ ಮತ್ತೆ ಅದನ್ನು ಸೆಪ್ಪೆ ಎಲ್ಲ ತೆಗೆದು ಈ ರೀತಿ ಮಾಡಿ ಈಗ ಒಣಗಿಸಿದ್ದೇವೆ. ಇದು ಒಂದು ವಾರ ಆದರೂ ಬೇಕು ಇದು ಒಣಗಲಿಕ್ಕೆ. ಒಣಗಿದ ಮೇಲೆ ಅದನ್ನು ಎಣ್ಣೆಗೆ ಗಾಣಕ್ಕೆ ಕೊಡೋದು. ನಾವು ಜಾಸ್ತಿ ತೆಂಗಿನೆಣ್ಣೆಯನ್ನೇ ಉಪಯೋಗಿಸೋದು. ಆದ ಕಾರಣ 1 ವರ್ಷಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ನಾವು ಬೇಸಿಗೆಯಲ್ಲಿ ಮಾಡಿ ಹಿಡ್ಕೊಳ್ತೇವೆ. ಮತ್ತು ಬರುವ ವರ್ಷದವರೆಗೆ ಅದು ಉಪಯೋಗಕ್ಕೆ ಬರ್ತದೆ ನಮಗೆ. ಎಲ್ಲದಕ್ಕೂ ನಾವು ತೆಂಗಿನೆಣ್ಣೆಯೇ ಉಪಯೋಗಿಸೋದು, ಬೇರೆ ಎಣ್ಣೆ ಯಾವುದನ್ನು ಉಪಯೋಗಿಸೋದಿಲ್ಲ. ಆಯಿತು ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್.